ಎಲ್ಲ ಪ್ರೀತಿಯ ಕನ್ನಡಿಗರೇ ನಮಸ್ಕಾರ. ತುಂಬ ದಿನಗಳಾದ ಮೇಲೆ ಇವತ್ತು ನಾನು ಲೈವ್ ಬರೋದಕ್ಕೆ ಒಂದು ಕಾರಣ, ಬಹುಮುಖ್ಯ ಕಾರಣ. ಎಲ್ಲರೂ ಅಂದ್ಕೊಂಡಿರ್ಬೋದು, ಏನು ಸರ್ ಬಿಗ್ ಬಾಸ್ ಬಗ್ಗೆ ಮಾತಾಡೋದಕ್ಕೆ ಬಂದ್ರ, ಗಿಲ್ಲಿ ಗೆಲ್ತಾರ, ಅಶ್ವಿನಿ ಅವ್ರು ಗೆಲ್ತಾರ, ಅಥವಾ ರಕ್ಷಿತ್ ಅವ್ರು ಗೆಲ್ತಾರ, ಅದನ್ನು ಹೇಳೋದಕ್ಕೆ ಏನಾದರೂ ಬಂದ್ರ ಅಂತ ಹೇಳಿ. ಖಂಡಿತವಾಗ್ಲೂ ಅಲ್ಲ. ನೋಡಿ, ನಾನೊಬ್ಬ ಕಂಟೆಸ್ಟೆಂಟ್ ಆಗಿ ಕಲೆ ಇರೋರು, ಪ್ರತಿಭೆ ಇರೋರು ಯಾರು ಬೇಕಾದರೂ ವಿನ್ ಆಗಲಿ. ಅಲ್ಲಿರೋ ಪ್ರತಿಯೊಬ್ಬರು ನಮ್ಮ ಕನ್ನಡಿಗರು, ಎಲ್ಲರಲ್ಲಿ ಯಾರು ಬೇಕಾದರೂ ವಿನ್ ಆಗಲಿ. ಅದ್ರ ಬಗ್ಗೆ ಯಾವ ಗೊಂದಲ ಇಲ್ಲ. ಅದನ್ನು ಪಕ್ಕಕ್ಕಿಡೋಣ. ನಾನು ಆ ವಿಚಾರ ಮಾತಾಡೋದಕ್ಕೆ ಬಂದಿಲ್ಲ. ಈಗ ಈ ಮಕರ ಸಂಕ್ರಾಂತಿಯ ಕಾಲ, ತುಂಬ ಜನ ನಮ್ಮ ಕನ್ನಡಿಗರು ಕನ್ನಡ ಬಾವುಟಗಳನ್ನ ಕಟ್ಟಿಕೊಂಡು ಈ ರೋಡ್ ಮಾರ್ಗವಾಗಿ ಶಬರಿಮಲೆಗೆ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬ ಸಿಲಂಬರಸನ್ ಅಂತಕ್ಕಂಥ ವ್ಯಕ್ತಿ ತಮಿಳುನಾಡು ಗಡಿಯಲ್ಲಿ ನಿಂತುಕೊಂಡು ಕನ್ನಡ ಬಾವುಟವನ್ನು ಕಟ್ಟಿರ್ತಕ್ಕಂಥ ನಮ್ಮ ಕನ್ನಡಿಗ ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿ ಬಹಳ ಬೇಜಾರಾಯಿತು. ನೆನೆಯಿಂದ ಸಾಕಷ್ಟು ಜನ ಈ ವಿಡಿಯೋನ ಕಳಿಸ್ತಾ ಇದ್ರು. ಹಾಗಾಗಿ ಖುದ್ದಾಗಿ ಇಂದು ನಾನು ಚಾಮರಾಜನಗರದ SP ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಿಗೆ ಕರೆ ಮಾಡಿ ವಾಟ್ಸಪ್ ಮೂಲಕ ಆ ಹಲ್ಲೆ ವಿಡಿಯೋನು ಕಳಿಸಿ ಅವರಿಗೆ ನಾನು ಮನವಿ ಮಾಡಿದ್ದೇನೆ. ಸರ್, ಈ ಕೂಡಲೇ ನಿಮ್ಮ ಪಕ್ಕದ ಚಾಮರಾಜನಗರದ ಅಂಟುಕೊಂಡಂಗಿರ್ತಕ್ಕಂಥ ತಮಿಳುನಾಡು ಭಾಗದ ಪೊಲೀಸರಿಗೆ ವಿಡಿಯೋನ ಕಳಿಸಿ, ಆ ಅಯೋಗ್ಯ ಯಾರು ಸಿಲಂಬರಸನ್ ಅಂತಕ್ಕಂಥವನಿದ್ದಾನೆ ಅವನನ್ನ ಅರೆಸ್ಟ್ ಮಾಡಿಸಬೇಕು. ಇಲ್ಲ ಅಂದ್ರೆ ರಾಜ್ಯಗಳು ಒಂದಕ್ಕೊಂದು ಕತ್ತು ಉರಿಯುವಂತ ಕೆಲಸವನ್ನ ಆ ಸಿಲಂಬರಸನ್ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಇಲ್ಲೋ ಅನ್ಯೋನ್ಯವಾಗಿದ್ದೀವಿ, ಒಬ್ರಿಗೊಬ್ರು ಅಣ್ಣ ತಮ್ಮಂದಿರ ತರ ಇದೀವಿ. ಇತ್ತೀಚೆಗೆ ನಮಗೆ ಹೆಚ್ಚು ಈ ಹಿಂದಿ ಹೇರಿಕೆ, ಹಿಂದಿಯವರು ಬರ್ತಾ ಇದ್ದಾರೆ, ಆ ಕಾಟ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಬಿಟ್ರೆ ಇಲ್ಲಿ ಅಷ್ಟು ಸಮಸ್ಯೆ ಆಗಿರ್ಲಿಲ್ಲ. ಈಗ ಇವನು ಶುರು ಮಾಡ್ಕೊಂಡಿದ್ದಾನೆ. ಪಾಪ ಡ್ರೈವರ್ಗಳು, ನಮ್ಮ ಕನ್ನಡಿಗ ಚಾಲಕರು, ಅಯ್ಯಪ್ಪ ಸ್ವಾಮಿ ಮಾಲೀಕ, ಅವರ ಪ್ರೀತಿ ಅಭಿಮಾನಿಕ ಅಲ್ಲೇನು ಹೋಗಿ ಕನ್ನಡ ಧ್ವಜ ನೆಡ್ತಾ ಇಲ್ಲ. ಯಾರುವೆ ತಮಿಳ್ನಾಡಲ್ಲಿ ಹೋಗಿ ನೆಡ್ತಾ ಇಲ್ಲ. ಇನ್ನೂ ಬೇಕಾದ್ರೆ ಇಲ್ಲಿದೆ, ಬೆಂಗಳೂರಲ್ಲಿದೆ, ಅಲ್ಲಿ ಯಾರು ಹೋಗಿ ನೆಡ್ತಾ ಇಲ್ಲ. ಆದ್ರೆ ಅವ್ರ ಖುಷಿಗೆ, ಅವರ ಒಂದು ಅಭಿಮಾನಿಕ ಅದನ್ನು ಕಟ್ಕೊಂಡು ಆ ಈರೋಡ್ ಮುಖಾಂತರ, ಮೆಟ್ಟೂರ್ ಮುಖಾಂತರ, ಈರೋಡ್ ಮುಖಾಂತರ ಏನೋ ಕೇರಳ ಹೋಗಿ ಶಬರಿಮಲೆ ಏನೋ ಅವರು ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ಅಲ್ಲಿ ಆ ಟೋಲ್ ಹತ್ರ ಅವ್ರನ್ನ ಅಡ್ಡ ಹಾಕೊಂಡು ಹೊಡೆಯುವಂಥದ್ದು ಇದು ಖಂಡಿತವಾಗ್ಲೂ ಒಪ್ತಕ್ಕಂಥದ್ದಲ್ಲ. ಈ ಮೂಲಕ ಈ ವಿಡಿಯೋ ನಾನು ಈಗಾಗಲೇ ಅರ್ಧ ಗಂಟೆ ಮುಂಚೆ SP ಅವರಿಗೆ ಖುದ್ದಾಗಿ ಮಾತನಾಡಿದ್ದೀನಿ. ಸರ್, ಈ ಕೂಡಲೇ ಪಕ್ಕದ ಪೊಲೀಸ್ ಅವರಿಗೆ ನೀವು ಮಾತಾಡಿ ಅವನ್ನ ಅರೆಸ್ಟ್ ಮಾಡಿ ಮುಂದೆ ಆಗ್ತಕ್ಕಂಥ ಅವಘಡವನ್ನ ನಿಲ್ಲಿಸಬೇಕು ಅಂತ ಹೇಳಿ ಅವರಿಗೆ ಮನವಿಯನ್ನು ಮಾಡಿದ್ದೀನಿ. ಏನಾದ್ರೂ ಇನ್ನು 2 ದಿನದಲ್ಲಿ, ಯಾಕಂದ್ರೆ ಇನ್ನು ತುಂಬಾ ಗಾಡಿಗಳು ಹೋಗ್ತಾ ಇದೆ ಇಲ್ಲಿಂದ ಎಲ್ಲಿಗೆ, ತಮಿಳ್ನಾಡು ಅಂತೀನಿ, ಕೇರಳಕ್ಕೆ ಶಬರಿಮಲೆ ಯಾತ್ರವನ್ನು ಮಾಡ್ತಾ ಇರ್ತಕ್ಕಂಥ ಸಾಕಷ್ಟು ಭಕ್ತಾದಿಗಳು ಜೊತೆಗೆ ಬಂದು ನಮ್ಮ ಕನ್ನಡಿಗರು ಯಾರಿದ್ದಾರೆ ಹೋಗ್ತಾ ಇದ್ದಾರೆ. ಇನ್ನು 2 ದಿನದಲ್ಲಿ ಆತನ ಮೇಲೆ ಕ್ರಮ ಏನಾದರೂ ಆಗ್ಲಿಲ್ಲ ಅಂತಂದ್ರೆ ಮುಂದಿನ ವಾರದಲ್ಲಿ ಕನಿಷ್ಠ 200ರಿಂದ 300 ಗಾಡಿಗಳು ಕನ್ನಡ ಬಾವುಟ ಕತ್ಕೊಂಡು ಅದೇ ಬಾರ್ಡರ್ಗೆ ಹೋಗಿ ಅವನು ಎಲ್ಲಿ ಬಾವುಟ ತೆಗೆಸ್ತಾ ಇದ್ದಾನೆ ಅದೇ ಜಾಗದಲ್ಲಿ ಕನ್ನಡ ಬಾವುಟವನ್ನು ಇಟ್ಕೊಂಡು ಹೋಗಿ ಸಾವಿರಾರು ಸಂಖ್ಯೆಯಲ್ಲಿ ಕನ್ನಡಿಗರು ಅಲ್ಲಿ ಸೇರ್ಬೇಕಾಗತ್ತೆ. ಅವನು ಅದೇ TT ಒಳಗೆ ಹಾಕೋ ಬಂದು ಬೆಂಗಳೂರು SP ಕಮಿಷನರ್ ಕಚೇರಿ ಒಳಗಡೆ ಆತನನ್ನ ಕೂಡಾಕುವಂತ ಕೆಲಸವನ್ನ ಕನ್ನಡಿಗರು ನಾವು ಮಾಡಬೇಕಾಗುತ್ತೆ. ಜೊತೆಗೆ ಬೆಂಗಳೂರಿನಲ್ಲಿ ಹಲವಾರು ತಮಿಳಿಗರು ಏನಿದ್ದೀರಾ, ಅಲ್ಲಿಂದ ಬಂದು ಇಲ್ಲಿ ಜೀವನವನ್ನು ಕಟ್ಕೊಂಡಿದ್ದೀರಾ, ತಮಗೂ ಈ ವಿಡಿಯೋ ತಲುಪಿರುತ್ತೆ, ಅವನು ಹೊಡಿತಾ ಇರ್ತಕ್ಕಂಥ ವಿಡಿಯೋ ತಲುಪಿರುತ್ತೆ. ನೀವು ಧ್ವನಿ ಎತ್ತಬೇಕೀಗ, ನೀವೀಗ ಧ್ವನಿ ಮಾಡ್ಬೇಕಿದಕ್ಕೆ. ಇಲ್ಲೆಲ್ಲ ಅನೋನ್ಯವಾಗಿದೀವಪ್ಪ, ಯಾಕೆ ನಮ್ಮ ಸಂಬಂಧ ಹಾಳು ಮಾಡ್ತಾ ಇದೀಯ ಅಂತ ಹೇಳಿ ಆ ಸಿಲಂಬರಸನ್ ಅಂತಕ್ಕಂಥ ಅಯೋಗ್ಯನ ವಿರುದ್ಧ ನೀವು ಧ್ವನಿ ಎತ್ತಬೇಕು. ಈಗ ಒಬ್ರು ಒಂದು ವಿಡಿಯೋನು ಮಾಡಿಲ್ಲ, ನಾವು ಗಮನಿಸ್ತಾ ಇದ್ದೀವಿ. ಯಾಕೆ ಈ ಅನ್ಯಾಯ? ಯಾಕೆ ಅವನ್ ಯಾರೋ ಪಾಪ ಅವ್ರು ಏನೋ ಅಭಿಮಾನಕ್ಕೆ ಕಟ್ಕೋತಾರೆ, ಅವ್ರು ಹೋಗ್ಬಿಟ್ಟು 1-2 ದಿನ ಪಾಪ ಅವರ ಒಂದು ಭಕ್ತಿಯನ್ನ ತೋರಿಸಿ ವಾಪಸ್ ಮನೆಗೆ ಬರ್ತಾರೆ. ಅದರಲ್ಲಿ ಏನ್ ತಪ್ಪಿದೆ? ಇನ್ಯಾರಾದ್ರೂ ಹೋಗಿ ಅಲ್ಲಿ ನೆಟ್ರೆ ನೀವು ಕೇಳ್ಬೋದು. ಆ ರೀತಿ ಹೋದ್ರೆ ಬೆಂಗಳೂರಲ್ಲಿ ಎಷ್ಟು DMK ಧ್ವಜಗಳು, ಅದು ಯಾವ್ಯಾವ್ದೋ ಧ್ವಜಗಳು ನೆಟ್ಟಿದ್ದಾರೆ ಗೊತ್ತಾ? ಈಗ ನಾವೇನಾದ್ರು ಶುರು ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? 92ನೇ ಇಸ್ವಿದು ಒಂದ್ಸತಿ ಜ್ಞಾಪಿಸ್ಕೊಳ್ಳಿ. ಅದಕ್ಕೆಲ್ಲ ಅವಕಾಶ ಬೇಡ. ನಾವೆಲ್ಲ ಚೆನ್ನಾಗಿದ್ದೀವಿ. ಈಗ ನಾವೆಲ್ಲ ಇವತ್ತೊಂದು ದಿನ ನಮಗೆ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಒಂದಷ್ಟು, ನಮಗೆ ಬರ್ತಾ ಇರತಕ್ಕಂಥ ಟ್ಯಾಕ್ಸ್ಗಳು ಕರೆಕ್ಟ್ ಆಗಿ ಬರ್ತಾ ಇಲ್ಲ.
ನಮಗೊಂದಷ್ಟು ಹಿಂದಿ ಹೇರಿಕೆಯಿಂದ ನಮ್ಮ ಮಕ್ಕಳುಗಳು ಇವತ್ತು ಅನ್ಯಾಯ ಆಗ್ತಾ ಇದೆ. ಇವನ್ನೆಲ್ಲ ನಾವು ಗಮನಿಸ್ಕೊಂಡು ಅದನ್ನ ನಾವು ವಿರೋಧ ಮಾಡಿ ನಾವೆಲ್ಲರೂ ಒಂದು ಭಾರತವನ್ನ ಕಟ್ಟಣ, ಒಂದು ಸಮಾನ ಭಾರತವನ್ನ ಕಟ್ಟಣ ಅಂತ ಅನ್ನೋದು ನಮ್ಮ ಉದ್ದೇಶ ಇಟ್ಕೊಂಡು ಕನ್ನಡಿಗರು. ಅವನ್ ಯಾವನ ಅಯೋಗ್ಯ ಸಿಲಂಬರಸನ್ ಇದೇ ತಮಿಳುನಾಡು ಫ್ಲಡ್ ಆದಾಗ ಪಾಪ ನಮ್ಮ ಕನ್ನಡಿಗರು ಎಲ್ಲರೂ ಪಾಪ ಇಲ್ಲಿ ಏನೋ ಫ್ಲಡ್ಗೆ ಫಸ್ಟ್ ಧ್ವನಿಗೂಡಿಸಿ ನಿಮ್ಗೆ ಸಹಾಯ ಮಾಡಬೇಕು ಅಂತ ಏನೇನು ಒಂದು ಸಾಮಗ್ರಿಗಳನ್ನ ಬೇಕು ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೋ ನಾವೆಲ್ಲ. ಪಾಪ ನೀನೇನು ಎಳಸು ಅನ್ಸುತ್ತೆ, ಈಗ ಹೊಸ್ತಾ ಕಾಣಿಸ್ಕೋತಾ ಇದೆ ನೀವು ಇನ್ನು. ಈಗ ಅವನೊಂದ 2-3 ತಿಂಗಳಿಂದ ಇವನ್ನ ನೋಡ್ತಾ ಇರೋದು ಯಾವ್ದೋ ಸಣ್ಣ ಪುಟ್ಟ ಈಗ ತಾನೇ ಬೆಳೆದಿರೋ ಮಕ್ಕಳುಗಳನ್ನೆಲ್ಲ ಕಟ್ಕೊಂಡು ಅಲ್ಲಿ ಆಟ ಆಡ್ತಾ ಇದ್ದಾನೆ. ದಯವಿಟ್ಟು ತಮಿಳುನಾಡು ಪೊಲೀಸವರು ಹಾಗೂ ಅಲ್ಲಿನ ಸರ್ಕಾರಗಳು ಜೊತೆಗೆ ನಮ್ಮ ಈ ಹೊಸೂರು ಭಾಗದ ಶಾಸಕರೊಬ್ರು ಕನ್ನಡ ಮಾತಾಡ್ತಾರೆ, ಅವ್ರ ಹೆಸರು ಪ್ರಕಾಶ್ ಅಂತಾನೆ ಏನೋ. ದಯವಿಟ್ಟು ಸರ್ ತಮಗೂ ಈ ವಿಡಿಯೋ ಏನಾದ್ರು ತಲುಪಿದ್ರೆ ಮೊದಲು ಆ ಕಿಡಿಗೇಡಿಯನ್ನ ಬಂಧಿಸಿ ಅವನು ಈಚೆ ಬಿಡಬೇಡಿ. ಇಲ್ಲ ಅಂತಂದ್ರೆ ಇಲ್ಲ ಆಗ್ತಕ್ಕಂಥ ಒಂದಷ್ಟು ಅಶಾಂತಿ ವಾತಾವರಣಕ್ಕೆ ಕಾರಣವಾಗ್ತಾನೆ ಆತ. ಅದಕ್ಕೆ ಅವಕಾಶ ಕೊಡಬಾರ್ದು. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ SP ಚಾಮರಾಜನಗರ ಸರ್, ದಯವಿಟ್ಟು ಈಗ ತಾನೇ ನಾನೇ ಮಾತಾಡಿದ್ದೆ ನಿಮ್ ಜೊತೆ, ರೂಪೇಶ್ ಆಚರಣ ಗೊತ್ತಾಯ್ತು ನಿಮಗೆ, ನನ್ನ ಪರಿಚಯನೂ ಸಿಕ್ತು ಅಂತ ಅನ್ಕೋತೀನಿ. ಈ ವಿಡಿಯೋ ನಾಳೆ ಒಳಗಡೆ ನಿಮಗೆ ಬಂದು ತಲುಪುತ್ತೆ, ಖಂಡಿತವಾಗ್ಲೂ ಪರವಾಗಿಲ್ಲ. ನೋಡಿ ಸರ್, ನಿಮಗೆ ಇನ್ನೊಂದು 2-3 ದಿನ ಸರ್, ಯಾಕಂದ್ರೆ ನೀವು ಅಧಿಕಾರದಲ್ಲಿ ಇದ್ದೀರಾ. ನೀವು ಮಾಡಿದ್ರೆ ಅದು ಅಧಿಕಾರ, ನಾವು ಏನಾದ್ರು ಅದನ್ನೇ ತಗೊಂಡ್ರೆ ಕೈಗೆ ಎತ್ಕೊಂಡ್ರೆ ಅದು ಅಪರಾಧ ಆಗುತ್ತೆ. ದಯವಿಟ್ಟು ನಾವು ಭಾವನಾತ್ಮಕವಾಗಿ ನಮ್ಮ ಯಾರೋ ಕನ್ನಡಿಗರು ಇಲ್ಲಿಂದ ಹೋಗ್ತಕ್ಕಂಥವ್ರು ಆ ತರ ಹೋದ್ರೆ ಎಷ್ಟು ಜನ ನಮ್ಮ ಬೆಂಗಳೂರಿಗೆ ಬರ್ತಾ ಇದಾರೆ. ನಾವೇನಾದ್ರು ಆ ತರ ಇಟ್ಕೊ ಹೊಡಿತಾ ಇದೀವಿ ಎಲ್ರಿಗೂ. ನಾವೆಲ್ಲರೂ ಇಲ್ಲಿ ಬಹಳ ಪ್ರೀತಿಯಿಂದ ಗೌರವದಿಂದ ನೋಡ್ಕೋತೀವಿ. ನಾವೇನ್ ಕೇಳ್ತೀವಿ ಯಾರನ್ನೇ ಆದ್ರೂ ನಮ್ಮ ಭಾಷೆ ಗೌರವ ಕೊಡ್ರಪ್ಪ, ಇಲ್ಲಿ ಕನ್ನಡ ಕಲ್ತು ಮಾತಾಡ್ರಪ್ಪ, ನಮ್ಮವ್ರಾಗಿ ಬದುಕ್ರಪ್ಪ ಅಂತ ಕೇಳ್ತೀವಿ ಹೊರತು ರೋಡ್ ಹಿಡ್ಕೊಂಡು ಹೊಡೆಯೋದಿಲ್ಲ. ನಾವು ಬಹಳ ತಾಳ್ಮೆಯಿಂದ ಕಳೆದ 4-5 ದಿನದಿಂದ ಈ ವಿಡಿಯೋಗಳನ್ನ ಗಮನಿಸ್ತಾ ಇದೀವಿ. ಅವನು ಯಾರು ಸಿಲಂಬರಸನ್ ವಿಡಿಯೋಗಳನ್ನ ಗಮನಿಸ್ತಾ ಇದೀವಿ. ಏನಾದ್ರೂ ತಿರುಗಿ ನಿಂತ್ಕೊಂಡ್ರೆ ಮಾತ್ರ ಕರ್ನಾಟಕದಲ್ಲ ತಮಿಳ್ನಾಡಲ್ಲೂ ನೀನು ಇರಲ್ಲ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡೋದು ಬೇಡ. ನಾವೇನು ಇಲ್ಲಿ ಒಂಥರ ಹೆಂಗಾಗಿದೆ ಅಂತಂದ್ರೆ ಕರ್ನಾಟಕದಲ್ಲಿ ಕನ್ನಡ ಪರಿಸ್ಥಿತಿ ಇವತ್ತು ಏನು ಹೊರಗಡೆ ಬಾಂಗ್ಲಾದೇಶಿಗರು ಬಂದು ಸೇರ್ಕೋತಾ ಇರೋದು. ನನಗೆ ಇನ್ನೊಂದು ಬಹಳ ನೋವಾಗಿದ್ದೇನಪ್ಪ ಅಂತಂದ್ರೆ ನಮ್ಮ ಆಟೋ ಚಾಲಕರು ದಿನಕ್ಕೆ 600 ರೂಪಾಯಿ 700 ರೂಪಾಯಿ ದುಡ್ಕೊಂಡು ತಿನ್ನುವಂತ ಕನ್ನಡದ ಆಟೋ ಚಾಲಕರು, ಅವ್ರ ಜಾಗದಲ್ಲಿ ಇವತ್ತು ಯಾರೋ ಹಿಂದಿಯವರು ಯಾರೋ ಬಾಂಗ್ಲಾದವ್ರು ಬಂದು ಆಟೋ ಓಡಿಸ್ಕೊಂಡು ಅವ್ರಿಗೆ ಅಡ್ರೆಸ್ ಇಲ್ಲ, ಅವ್ರಿಗೆ ಸರಿಯಾದ ವಿಳಾಸ ಗೊತ್ತಿಲ್ಲ. KR ಪುರ RTO ಆಫೀಸರ್ಸ್ಗಳು ನಿಮ್ಗೈತೆ ಇಷ್ಟರಲ್ಲೇ ಬರ್ತೀವಿ ನಿಮ್ಗೆ ಫೇಕ್ ದುಡ್ಡು ಇಸ್ಕೊಂಡು ಅವ್ರಿಗೆ ನೀವು ಎಂತದು ಡ್ರೈವಿಂಗ್ ಲೈಸೆನ್ಸ್ ಕೊಡೋದು. ಪೊಲೀಸ್ ಇಲಾಖೆಯವರು ದಯವಿಟ್ಟು ಏನಾದ್ರೂ ನಾಳೆ ಹೆಚ್ಚು ಕಮ್ಮಿ ಯಾರಿಗಾರು ಮಾಡಿ ಅವರು ಓಡೋಗ್ಬಿಟ್ರೆ ಅವ್ರ ಅಡ್ರೆಸ್ ಎಲ್ಲಿದೆ, ಅವರ ವಿಳಾಸ ದೃಢೀಕರಣ ಏನಾದ್ರು ಮಾಡಿದಿರಾ? 2 ಲಕ್ಷ ಜನ ಇವತ್ತು ಬಂದು ಆಟೋ ಓಡಿಸ್ತಾ ಇದಾರಲ್ಲ, ಅದೇ 2 ಲಕ್ಷ ಜನ ಕನ್ನಡಿಗರ ಪರಿಸ್ಥಿತಿ ಏನಾಗಿರ್ಬೇಡ ಇವತ್ತು ಚಾಲಕರದು. ಎಲ್ಲೋದ್ರು ಪಾಪ ಇವತ್ತು ಚಾಲಕರದು. ಊಬರ್ ಮತ್ತೆ ಇನ್ನೊಂದು ಊಬರ್ ಮತ್ತೆ ಇನ್ನೊಂದು ಯಾವ್ದೋ ಕಂಪನಿ ಓಲಾ ಊಬರ್, ನೀವೇ ಗಾಡಿ ಹಾಕೊಳ್ಳೋದಂತೆ, ನೀವೇ ಹಿಂದಿಯವ್ರನ್ನ ಕರ್ಕೊಂಬಂದು ಗಾಡಿಯಲ್ಲಿ ಕೂರಿಸ್ಕೊಳ್ಳೋದಂತೆ. ಅದು ನಮ್ಮ ರಾಜ್ಯದಲ್ಲಿ. ಪಾಪ ಏನಾಗಬೇಕು ನಮ್ಮ ಚಾಲಕರು? ಆಫೀಸಿಗೆ ನುಗ್ತೀವಿ ಇಷ್ಟರಲ್ಲೇ, ನಮ್ಮ ಮೇಲೆ ಕೇಸ್ ಆದ್ರೂ ಪರವಾಗಿಲ್ಲ, ನಮ್ಮ ಜನಕ್ಕೆ ಒಳ್ಳೇದಾಗತ್ತೆ ಅಂತಂದ್ರೆ ಒಂದು 6 ತಿಂಗಳು ಜೈಲಲ್ಲಿ ಇದ್ ಬರಕ್ಕೂ ರೆಡಿ ನಾವು. ನಾನಂತೂ ರೆಡಿ, ನಮ್ಮ ಜನಕ್ಕೆ ಒಳ್ಳೇದಾದ್ರೂ ಸರಿ. ನಾನು ದಯವಿಟ್ಟು ಓಲಾ ಊಬರ್ ನಿಮಗೆ ನೇರವಾಗಿ ಎಚ್ಚರಿಕೆ 3 ವಿಚಾರಗಳಲ್ಲಿ. ಒಂದು, ನಿಮಗೆ ಈ ಕೂಡ್ಲೆ ಅವ್ರ ರಾಜ್ಯದಲ್ಲಿ ಇಲ್ವಾ CMಗಳಿಲ್ವಾ? ಅವ್ರ ರಾಜ್ಯದಲ್ಲಿ ಸರ್ಕಾರಗಳಿಲ್ವಾ? ಅವ್ರ ರಾಜ್ಯದಲ್ಲಿ ಬೇಕಾದವ್ರು ಇಲ್ವಾ? ಅವ್ರು ಹೋಗ್ತಾರೆ ಬಿಡಿ, ಅವ್ರ ರಾಜ್ಯದಲ್ಲಿ ಬದುಕ್ತಾರೆ. ಅಲ್ಲಿ ಮಸೀದ ಮಂದಿರ ಅನ್ಕೊ ಹೊಡೆದಾಡ್ಕೊಂಡು ಸಾಯೋದು, ಇಲ್ಲಿ ಬರೋದು, ಕೆಲಸ ಇಲ್ಲ ಅನ್ಕೊಂಡು ಇಲ್ಲಿ ಬಂದು ನಮ್ಮವ್ರನ್ನ ಅವಕಾಶಗಳನ್ನ ಕಿತ್ಕೊಂಡು ಇಲ್ಲಿ ಪಾಪ ಏನಾಗಬೇಕು ನಮ್ಮ ಚಾಲಕರು, ಡ್ರೈವರ್, ಆಟೋ ಡ್ರೈವರ್ಗಳು ಒಂದು 10 ಜನ. ನಾನು ನಿನ್ನೆನೋ ಮೊನ್ನೆನೋ ಹೋಗ್ಬೇಕಾದ್ರೆ ಮೆಜೆಸ್ಟಿಕ್ ಅಲ್ಲಿ ಒಂದಿಬ್ಬರು ಮಾತಾಡ್ಸಕ್ ಎಷ್ಟು ನೋವಾಯ್ತು ಗೊತ್ತಾ ನನ್ಗೆ ಅವ್ರ ಕತೆಗಳನ್ನ ಕೇಳಿ. ನಾವೇನ್ ಕಣ್ಣು ಮುಚ್ಕೊಂಡು ಕೂತಿಲ್ಲ ಹೋರಾಟಗಾರರು. ಎದ್ದು ಬರ್ತೀವಿ ನೋಡಿ. ಈಗ ನಮ್ಮ ಮುಂದಿನ ಹೋರಾಟಗಳು ಯಾರೋ ಬಂದು ಹಿಂದಿಯವರಾಗ್ಲಿ ಹೊರಗಡೆಯವರಾಗ್ಲಿ ಇಲ್ಲಿ ಬಂದು ಆಟೋ ಚಾಲಕನ ಮಾಡ್ತಾ ಇದಾರೆ. ಕಂಪ್ಲೀಟ್ ಒಂದು 10 ಜನ ಅಷ್ಟೇ. ಯಾರ್ಯಾರೋ ಆಟೋ 100 ಆಟೋಗಳು ಹಾಕೊಡೋದಂತೆ ಪಾಪ. ಅವರು ಇನ್ವೆಸ್ಟ್ ಮಾಡ್ಕೊಂಡು ಫಸ್ಟ್ ಕನ್ನಡದವ್ರು ಕೊಡ್ತಾ ಇದ್ರಂತೆ ಡ್ಯೂಟಿ ಮಾಡೋದಕ್ಕೆ. ಈಗ ಅವ್ರನ್ನೆಲ್ಲ ಕಿತ್ತಾಕ್ಬಿಟ್ಟು ಹಿಂದಿಯವ್ರು ಯಾರೋ ಬಾಂಗ್ಲಾದವ್ರನ್ನ ಕರ್ಕೊಬಂದು ವಿಳಾಸ ಇಲ್ದವ್ರದನ್ನ ಒಳಗಡೆ ಸೇರಿಸ್ಕೊಂಡು ಪಾಪ ಇವ್ರಿಗೆ ಮಣ್ಣು ತಿನ್ನಿಸ್ತಾ ಇದಾರಲ್ರಿ. ನಿಮ್ಮ ದುಡ್ಡಿನ ಆಸೆಗೋಸ್ಕರ ನಮ್ಮ ನಾಡಿನ ಸ್ವಾಭಿಮಾನವನ್ನು ಬಲಿ ಕೊಡ್ತಾ ಇದ್ದೀರಾ. 3 ವಿಚಾರಗಳು. ಓಲಾ ಊಬರ್ ಈ ಕೂಡಲೇ ಎಚ್ಚೆತ್ಕೊಳ್ಳಿ. ಏನಾದ್ರೂ ನಾಳೆ ದಿನ ನಾವೆಲ್ಲ ಅಭಿಯಾನವನ್ನು ಪ್ರಾರಂಭ ಮಾಡಿ ಒಂದು ಗಾಡಿ ಬೇರೆಯವ್ರು ಏನಾದ್ರೂ ಸಿಕ್ಕಾಕೊಂಡ್ರೆ ಒಂದು ಗಾಡಿ ಇರೋದಿಲ್ಲ ರೋಡಲ್ಲಿ. ಮೇಲೆ ನಿಮ್ ಓಲಾ ಊಬರ್ ನೀವೇ ತಗೊಬಂದು ಪಾಪ ನಮ್ಮ ಚಾಲಕರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ನೀವು, ನಮ್ಮ ಕನ್ನಡಿಗ ಚಾಲಕರಿಗೆ.
ಆಟೋ ಚಾಲಕರಿಗೆ ಅನ್ಯಾಯ ಆಗ್ತಾ ಇದೆ. ನಾನು ಈ ವಿಷಯ ಮಾತಾಡಕ್ ಬಂದಿದ್ದವು ಎರಡರ ಜೊತೆಗೆ ಇವನ್ ಯಾರೋ ಸಿಲಂಬರಸನ್ SP ಚಾಮರಾಜನಗರದವ್ರೆ, ನನಗೆ ಗೊತ್ತಿಲ್ಲ. ಈಗ ಲೈವ್ ನೀವು ನೋಡ್ತಾ ಇರ್ಬೋದು. ಮುಂದಿನ ವಾರದೊಳಗೆ ನಿಮ್ಗೆ ಅವಕಾಶ ಸರ್, 2 ರಿಂದ 3 ದಿನ ಸರ್. ಆಮೇಲೆ ನಮ್ಮನ್ನು ತಪ್ಪು ಅಂತ ತಿಳ್ಬಿಡಿ. ಯಾಕಂದ್ರೆ ನಿಮ್ಗೆ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದೀನಿ, ವಿಡಿಯೋನು ವಾಟ್ಸಪ್ ಮಾಡಿದ್ದೀನಿ ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಳಿ. ಈ ಕೂಡಲೇ ನೀವು ತಮಿಳುನಾಡು ಪೊಲೀಸ್ ಅವ್ರ ಜೊತೆ ಮಾತಾಡಿ. ನಮ್ಮ ಗೃಹ ಮಂತ್ರಿಗಳು ಗೊತ್ತಿಲ್ಲ, ಗೃಹ ಮಂತ್ರಿಗಳೇ ದಯವಿಟ್ಟು ಗೊತ್ತು ಮಾಡ್ಕೊಳ್ಳಿ. ಕೂಡಲೇ ಮಾತಾಡಿ. ಈರೋಡು ಮತ್ತೆ ಮೆಟ್ಟೂರು ಯಾವುದೇ ಪೊಲೀಸ್ ಸ್ಟೇಷನ್ ಲಿಮಿಟ್ ಮಾತಾಡಿ. ಆ ಕಡೆಯಿಂದನೂ ತುಂಬಾ ಜನ ಇಲ್ಲಿ ಧರ್ಮಸ್ಥಳ, ಇನ್ನೊಂದು ಕುಕ್ಕೆ ಸುಬ್ರಹ್ಮಣ್ಯ, ಸುಮಾರು ದೇವಸ್ಥಾನ ನೋಡೋದಕ್ಕೆ ಅಲ್ಲಿಂದನೂ ಗಾಡಿಗಳು ಬರ್ತಾ ಇದೆ. ನಾವ್ ಯಾವ ತರ ಮಾಡಿದೀವ? ಬೇಕಾದ್ರೆ ರಸ್ತೆಯಲ್ಲಿ ನಿಲ್ಸಿ ಪಾಪ ಅವ್ರಿಗೊಂದು ಎಳ್ನೀರು ನೀರ್ನ ಕೊಟ್ಬಿಟ್ಟು ದಣಿವಾರಿಸ್ಬಿಟ್ಟು ಕಳಿಸ್ತೀವಿ ನಾವು. ಅಂತ ಜನ ಕನ್ನಡದವ್ರು ನಾವು ಅಂತ ಜನ ಅಷ್ಟು ಪ್ರೀತಿಯಿಂದ ನೋಡ್ಕೊತಾ ಇದೀವಿ. ಈ ರೀತಿ ರೋಡಲ್ಲಿ ನಿಂತ್ಕೊಂಡು ಯಾರೊಬ್ಬ ಅಸಹಾಯಕ ಕನ್ನಡಿಗನ ಹೊಡಿತಾ ಇರೋದು ನಾವು ನೋಡ್ಕೊಂಡು ಹೆಂಗ್ ತಾನೇ ಕೂತ್ಕೊಳ್ಳೋಣ ಸ್ವಾಮಿ? ಹೆಂಗ್ ಕೂತ್ಕೊಳ್ಳೋಣ ಹೇಳ್ರಿ? ನೀವೇ ಹೇಳ್ರಿ. ನೀವು ಇಲಾಖೆ ಇದ್ದೀರಾ, ನಿಮ್ಗೆ ಅವಕಾಶ ಇದೆ, ಅಧಿಕಾರ ಇದೆ, ನೀವು ಮಾತಾಡ್ಬೋದು. ನೀವೇನು ಅದಕ್ಕೆ ಅವಕಾಶ ತಗೊಳ್ಳಿಲ್ಲ ಅಂತಂದಾಗಿ ನಾವೇನ್ ಮಾಡ್ಬೇಕು? ನಾವಂತೂ ಇನ್ ಬಿಡೋದಿಲ್ಲ. ನಾವು ಸುಮ್ಮನೆ ನೋಡ್ಕೊಂಡಂತೂ ಕೂತ್ಕೊಳ್ಳೋದಕ್ಕಾಗಲ್ಲ. 3 ವಿಚಾರ ಮಾತಾಡೋದಕ್ಕೆ ಸ್ನೇಹಿತರು ಬಂದ್ರೆ, ಒಂದು ಓಲಾ ಊಬರ್, ನೀವು ಮಾಡ್ತಾ ಇರೋ ತಪ್ಪನ್ನ ಕೂಡ್ಲೆ ಸರಿಪಡಿಸ್ಕೊಳ್ಳಿ. ಯಾವನ್ ಬಂದ್ರು ಯಾವನ್ ಮಾತನ್ನು ನಾವು ಕೇಳಲ್ಲ, ಯಾವನ್ ಮಾತನ್ನು ಕೇಳಲ್ಲ. ನಿಮಗೆ ಪಾಠ ಹೆಂಗ್ ಕಲಿಸ್ತೀವಿ ಅಂತಂದ್ರೆ, LKG 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಟ್ಯೂಷನ್ ಅಲ್ಲೂ ಕಲ್ತಿರಲ್ಲ ಪಾಠ. ಅಂತ ಪಾಠ ಕಲಿಸ್ತೀವಿ ನಿಮ್ಗೆ. ಸಿದ್ಧ ಆಗ್ತಾ ಇದೆ ಎಲ್ಲ. ನಿಮ್ಮ ಆಟಗಳನ್ನೆಲ್ಲ ನೋಡ್ತಾ ಇದೀವಿ. 2ನೇದು ಏನೋ ಯಾವುದೋ ಆಟೋ ಚಾಲಕರು, ಒಂದಷ್ಟು ಶ್ರೀಮಂತರು ಆಟೋಗಳನ್ನ ತಂದಿಟ್ಕೊಂಡಿರ್ತಕ್ಕಂಥವ್ರು, ಯಾರು ಗೊತ್ತಿಲ್ಲ ನನಗೆ. ನಿಮ್ಗೆ ಇನ್ನೊಂದ್ಸತಿ ಮನವಿ ಮಾಡ್ಕೋತಾ ಇದೀವಿ, ಕನ್ನಡದವ್ರು ಕೊಡಿ. ಬೆಂಗಳೂರಲ್ಲೆಲ್ಲ ಬಂದು ತುಂಬ್ಕೋತಾ ಇದ್ದಾರೆ. ಗೊತ್ತು ಗುರಿ ಇಲ್ಲದೆ ಹೋದವರು ಯಾರೋ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳೋದಂತೆ, ಇನ್ಯಾರೋ ಬರೋದಂತೆ. ಇಲ್ಲಿ ನಾನು ಯಾವುದೇ ಜಾತಿ ಧರ್ಮವನ್ನು ನೋಡದೆ, ಆತ ಹಿಂದೂ ಇರ್ಲಿ, ಮುಸ್ಲಿಂ ಇರ್ಲಿ, ಕ್ರೈಸ್ತ ಇರ್ಲಿ, ನಮ್ಮ ಕನ್ನಡದವ್ರು ಇರ್ಲಿ, ಇನ್ಯಾರೋ ಬಂದಲ್ಲಿ ಅವಕಾಶ ಕಿತ್ಕೊಂಡು, ಇನ್ನೆಲ್ಲೋ ಉತ್ತರ ಭಾರತದಿಂದ ಬರೋದು, ಇನ್ನೆಲ್ಲಿಂದನೂ ಬಂದು ನಮ್ಮ ಅವಕಾಶಗಳನ್ನ ಕಿತ್ತು ಪಾಪ ಆಟೋ ಡ್ರೈವರ್ಗಳಿಗೆ ಆಟೋ ಓಡಿಸೋದ್ ಬಿಟ್ಟು ಇನ್ನೇನಾರು ಅವ್ರನ್ನ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸಕ್ಕೆ ಕೂರಿಸ್ತೀರಾ? ಯಾವ್ದಾದ್ರು MNC ಕಂಪ್ನಿಲಿ ಜಾಬ್ ಕೊಡಕ್ಕಾಗತ್ತ ಅವ್ರಿಗೆ? ಇಲ್ಲ ಯಾವ್ದಾದ್ರು ಗೌರ್ಮೆಂಟ್ ಕೆಲಸ ಕೊಡಕ್ಕಾಗತ್ತ ಅವ್ರಿಗೆ? ಇಲ್ಲ ಈಗ ಒಂದು 10 ಲಕ್ಷ 20 ಲಕ್ಷ ದುಡ್ಡು ಹಾಕಿ ಪಾಪ ಬಿಸ್ನೆಸ್ ಮಾಡ್ಸಕ್ಕಾಗತ್ತ ಅವ್ರ ಕೈಲಿ, ಚಾಲಕರ ಕೈಲಿ? ಏನು ಮಾಡ್ಸಕ್ಕಾಗಲ್ಲ. ಪಾಪ ಆಲ್ರೆಡಿ ದುಡ್ಡು ಇನ್ವೆಸ್ಟ್ ಮಾಡಿ ಒಂದು ಗಾಡಿ ಹಾಕೊಂಡಿರ್ತಾರೆ. 700 ರೂಪಾಯಿ ಒಂದು ಸತಿ. ಯಾರೋ ನಮ್ಮ ಮಂತ್ರಿಗಳು ಯಾರಿದಾರಲ್ಲ, ಸಾರಿಗೆ ಮಂತ್ರಿಗಳು, ದಯವಿಟ್ಟು ತಾವು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಸರ್. ಇದೊಂದರಲ್ಲಿ ದಯವಿಟ್ಟು ನೀವು ಮುಂದುವರೆದು ಒಂದು ಸರಿಯಾದ ನಿರ್ಧಾರವನ್ನ ನೀವು ತಗೊಳ್ಳಿಲ್ಲ ಅಂದ್ರೆ ಸರ್, ಆ ಕೆಲಸವನ್ನ ನಾವು ಮಾಡ್ಬೇಕಾಗತ್ತೆ. ನಾವು ಮಾಡ್ತೀವಿ. ನಮ್ಮ ಯುವ ಕರ್ನಾಟಕ ವೇದಿಕೆ ಕೂಡ ಇದನ್ನು ಬಿಡೋದಿಲ್ಲ. ನನ್ನ ಸಹಪಾಠಿ ಸಂಘಟನೆಗಳು 100 ಜನ ಇದಕ್ಕೆ ಬೆಂಬಲ ಕೊಡೋದಕ್ಕೆ ರೆಡಿ ಇದ್ದಾರೆ. ನಾಳೆ ಬೆಂಗಳೂರು ಏನಾದ್ರು ಹೆಚ್ಚು ಕಮ್ಮಿಯಾಗಿ ಇಡೀ ರಾಷ್ಟ್ರವ್ಯಾಪಿ ಸುದ್ದಿ ಆಯ್ತು ಅಂತಂದ್ರೆ ಅದಕ್ಕೆ ನೇರ ಹೊಣೆ ಅಧಿಕಾರಿಗಳ ನಿರ್ಲಕ್ಷ್ಯ, ಜೊತೆಗೆ ಮಂತ್ರಿಗಳ ನಿರ್ಲಕ್ಷ್ಯ, ಸರ್ಕಾರದ ನಿರ್ಲಕ್ಷ್ಯ. ನಮ್ಮ ಜನಕ್ಕೋಸ್ಕರ, ನಮ್ಮ ಕನ್ನಡದವ್ರಿಗೋಸ್ಕರ ಏನಾದ್ರು ಒಳ್ಳೇದಾಗತ್ತೆ ಅಂತಂದ್ರೆ, ನಾನು ಇನ್ನೂ ಒಂದ್ಸತಿ ರಿಪೀಟ್ ಮಾಡ್ತಾ ಇದ್ದೀನಿ, ನಾವು ಜೈಲ್ಗೆ ಹೋಗೋದಕ್ಕೆ ಸಿದ್ಧ. ಅದಕ್ಕೆ ಅವಕಾಶ ಮಾಡ್ಕೊಡ್ದಂಗೆ ದಯವಿಟ್ಟು ಏನೇನು ಸಾಧ್ಯತೆ ಇದೆ ಅದನ್ನೆಲ್ಲ ಸಾಧ್ಯ ಮಾಡಿ ದಯವಿಟ್ಟು ನಮ್ಮವ್ರಿಗೆ ನ್ಯಾಯ ಕೊಡಿ. ಬಹಳ ನೋವು ತಿಂತಾ ಇದ್ದಾರೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗಿದ್ದಾರೆ. ತುಂಬಾ ದುಡ್ಡು ಇನ್ವೆಸ್ಟ್ ಮಾಡಿ ಚಾಲಕರ ಕಷ್ಟಗಳನ್ನ ನೋಡಕ್ ಆಗ್ತಾ ಇಲ್ಲ ನನಗೆ. ಕೆಲವರೆಲ್ಲ ಪಾಪ ನಾನು ಸಿಗ್ಬೇಕಾದ್ರೆ ರೋಡಲ್ಲಿ ಟ್ರಾಫಿಕ್ ಅಲ್ಲಿ ನಿಂತಿರ್ಬೇಕಾದ್ರೆ, ಎಲ್ಲೋ ಒಂದ್ ಕಡೆ ಟೀ ಕುಡಿತಾ ನಿಂತಿರ್ಬೇಕಾದ್ರೆ ಅವ್ರು ಬಂದು ಹೇಳ್ಕೊಳ್ಳೋದು ನೋಡಲೆ ನಮ್ ಏನು ಅಂದ್ರೆ ನಮ್ಮ ಕೈಲಿ ಅಧಿಕಾರ ಇಲ್ಲ. ನಾವೇನ್ ಮಾಡಕ್ಕಾಗತ್ತೆ ಹೇಳಿ? ನಮ್ಮ ಕೈಲಿ ತಾನೇ ಏನ್ ಮಾಡಕ್ಕಾಗತ್ತೆ ಹೇಳಿ? ತುಂಬಾ ನೋವಾಗುತ್ತೆ ಇದು. ನಾವು ಬಹಳ ನೋವಾಗುತ್ತೆ. ಇರ್ಲಿ, 2 ದಿನ ಬಿಗ್ ಬಾಸ್ ಮುಗೀತು, ಯಾರಾದ್ರೂ ಗೆರ್ಲಿ ಸ್ನೇಹಿತರೆ. ನಮ್ಮವರು ಗೆದ್ದು ಬರ್ಲಿ, ಗೆದ್ದು ಬಂದವ್ರಿಗೆ ನಾವೆಲ್ಲ ಅಪ್ರಿಶಿಯೇಟ್ ಮಾಡೋನೆ. ಸೋತವ್ರನ್ನು ಕೈ ಬಿಡೋದು ಬೇಡ. ಯಾರು ಸೋತ್ ಬರ್ತಾರೋ ಅವರು ನಮ್ಮವ್ರೆ, ಗೆದ್ದು ಬಂದ್ರು ನಮ್ಮವ್ರೆ, ಎಲ್ಲ ನಮ್ಮವ್ರೆ. ಅದನ್ನ ಪಕ್ಕಕ್ಕಿಟ್ಟು ಸ್ವಲ್ಪ ಈ ತರದೊಂದಷ್ಟು ಸಮಸ್ಯೆಗಳ ಬಗ್ಗೆ ನಾವು ಇದು ಮಾಡ್ಬೇಕಾಗತ್ತೆ. ನಮ್ಮ ಚಾಲಕರು ಈಗ ಮೆಟ್ಟೂರು ವಿಚಾರ ಏನ್ ಮಾತಾಡಿದೆ ಅದಕ್ಕೆ ಮುಂದಿನ ವಾರದೊಳಗೆ ಸಮಯ. ಅದಕ್ಕೆ ದಯವಿಟ್ಟು ಅದನ್ನ ಸ್ಪಂದಿಸಿ. SP ಚಾಮರಾಜನಗರ ಇನ್ನೂ ಒಂದ್ಸತಿ ನೀವು ಕೂಲಂಕಷ ಮಾಡಿ ಆ ಪೊಲೀಸ್ಗೆ ಹೇಳಿ, ಆ ಸಿಲಂಬರಸನ್ನ ಒಂದು ನೀವು ಬಂಧಿಸಿ. ಇಲ್ಲ ಅಂದ್ರೆ ನಾವು ಗಾಡಿ ತಗೊಂಡು ಹೋದ್ರೆ ಅವನಿಗೆ ಪಕ್ಕ ಗಾಡಿ ಒಳಗೆ ತುಂಬಿಕೊಂಡು ಕರ್ಕೊ ಬರ್ತೀವಿ ಬೆಂಗಳೂರೊಳಗೆ. ನಿಮ್ಮ ಆಫೀಸ್ ಮುಂದೆನೆ ತಗೊಬಂದ್ ಬಿಡ್ತೀವಿ ಅವನ್ನ. ನಿಮ್ಮ ಆಫೀಸ್ ಮುಂದೆನೆ ತಗೊಬಂದ್ ಬಿಡ್ಲಿಲ್ಲ ಅಂತಂದ್ರೆ ನಮ್ಮನ್ನ ಬೇರೆ ಹೆಸರು ಹಿಡಿದು ಕರ್ರಿ. ಆ ಕೆಲಸ ಮಾಡೇ ಮಾಡ್ತೀವಿ ನಾವು ಕೈ ಇಟ್ಟಲ್ಲ. ನಾವು ಯಾವುದೇ ಕಾರಣಕ್ಕೂ ಒಂದ್ಸತಿ ಹೇಳ್ಬಿಟ್ಟು ಮುಂದಕ್ಕೆ ಹೋಗಲ್ಲ. ಓದೋ ಅಂದ್ರೆ ನಮ್ಮ ಚರಿತ್ರೆ ಎಲ್ಲ ವಾಪಸ್ ಅಂತೂ ಬಂದಿಲ್ಲ ನಾವು. ಅದಕ್ಕೆ ಅವಕಾಶ ಮಾಡ್ಕೊಡ್ ಕೂಡ್ದು. ಇದು ಭಾರತ, ಇದೊಂದು ಭವ್ಯ ಭಾರತ, ನಾವೆಲ್ಲರೂ ಅಣ್ಣ ತಮ್ಮಂದ್ರ ತರ ಬದುಕೋಣ ಅನ್ನೋದು ನಮ್ಮ ಇಂಟೆನ್ಷನ್. ಆದ್ರೆ ಈ ರೀತಿಯ ಒಂದಷ್ಟು ದಬ್ಬಾಳಿಕೆ ದೌರ್ಜನ್ಯವನ್ನ ಕೇವಲ ಕನ್ನಡಿಗರಿಗಷ್ಟೇ ನಾವು ಭಾರತೀಯರು ಅನ್ನೋ ಪಾಠ ಕೇಳಿಸ್ಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ. ಅಲ್ಲೆಲ್ಲೋ ಬೆಳಗಾವಿಯಲ್ಲಿ MES ಪುಂಡ್ರು ಸೇರ್ಕೊಂಡು ಅವ್ರು ಮಾಡ್ತಾರೆ.
ಬೆಳಗಾವಿ ತಗೊಂಡೋಗಿ ಸೇರಿಸ್ಬೇಕು ಅಂತಾರೆ. ಅವ್ರಿಗೆ ಗೊತ್ತಿಲ್ವಾ ನಾವೆಲ್ಲ ಭಾರತೀಯರು ಅಂತ ಹೇಳಿ? ಇಲ್ಲಿ ನೋಡಿ, ಇವನು ಯಾವನ ಟೆಂಪೋದವ್ರು ಹೊಡಿತಾವನೆ, ಅವನಿಗೆ ಗೊತ್ತಿಲ್ವಾ ನಾವೆಲ್ಲ ಭಾರತೀಯರು ಅಂತ ಹೇಳಿ? ಅದ್ಯಾರೋ ಹಿಂದಿಯವ್ರು ಬೆಂಗಳೂರಿಗೆ ಬರ್ತಾರೆ, ಕನ್ನಡ ಇಸ್ ಮೈ ಫುಟ್ ಅಂತಾರೆ. ಬ್ಯಾಂಕಲ್ಲಿ ಪಾಪ ನಮ್ಮ ರೈತರು ಕನ್ನಡ ಕೇಳಕ್ ಹೋದ್ರೆ ಆಚೆಗೆ ಹೋಗು, ನೀನು ದೇಶ ಬಿಟ್ಟು ಹೋಗು ಅಂತಾರೆ. ಅವ್ರಿಗೆಲ್ಲ ಇಲ್ವಾ ನಾವು ಭಾರತೀಯರು ಅನ್ನೋದು? ಕನ್ನಡಿಗರಿಗೆ ಮಾತ್ರ ನಾವು ಭಾರತೀಯರು. ಎಮೋಷನಲ್ಲಿ ನಮ್ಮನ್ನ ಕಟ್ಟಾಕಿದ್ದೀರಾ? ಇನ್ಯಾವುದಕ್ಕೂ ಒಪ್ಪಲ್ಲ. ನಮ್ಮದೇ ಆದಂತ ಒಂದು ಸ್ವಂತಿಕೆ, ನಮ್ಮದೇ ಆದಂತ ನಮ್ಮ ಜನ, ನಮ್ಮ ನೆಲ, ನಮ್ಮ ಅಸ್ಮಿತೆ, ನಮ್ಮ ಜಾಗವನ್ನೇ ನಾವು ಉಳಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಇನ್ನು ನಾವು ಆ ಭಾರತೀಯತೆ ನಾವು ಏನ್ ಮಾಡಕ್ಕಾಗುತ್ತೆ? ಅದನ್ನ ಕಟ್ಕೊಂಡು ನಾವು ಇವತ್ತು ನಾವು ಹೆಚ್ಚು ಕಮ್ಮಿಯಾಗಿ ಬಿಡ್ತು ಅಂತಂದ್ರೆ ನಾಳೆ ದಿನ ನಮ್ಮ ಇಡೀ ನಮ್ಮ ಮುಂದಿನ ಪೀಳಿಗೆನೇ ಇರೋದಿಲ್ಲ. ಮುಂದಿನ ಪೀಳಿಗೆ ಬಹಳ ಕಷ್ಟವನ್ನು ಅನುಭವಿಸ್ತಾರೆ. ನೋಡಿದ್ರಲ್ಲ ಮೊನ್ನೆ ಕಾಲೇಜ್ಗಳಲ್ಲಿ ಕನ್ನಡ ಮಾತಾಡಂಗಿಲ್ಲ, ಸ್ಕೂಲ್ಗಳಲ್ಲಿ ಇತ್ತು, ಫೈನ್ ಹಾಕ್ತಾರೆ. ಎಷ್ಟು ಪಾಠ ಮಾಡಿದ್ರೆ ಏನೋ ಕನ್ನಡ ಮಾತಾಡಿದ್ರೆ ಫೈನ್ ಹಾಕ್ತಾರೆ. ಅಲ್ಲಿ ಹೋಗಿ ನೋಡಿ, ಇವತ್ತು ಎಷ್ಟೋ ಖಾಸಗಿ ಶಾಲೆಗಳಲ್ಲಿ ಪಾಠ ಮಾಡೋರು ಎಲ್ಲ ಕೇರಳದವರು, ಎಲ್ಲ ಹಿಂದಿಯವರು. ಅವ್ರು ಬೇಕಾದ್ರೆ ತಮಿಳು, ಹಿಂದಿ, ಮಲಯಾಳಂ ಏನ್ ಬೇಕಾದ್ರೆ ಮಾತಾಡ್ಕೋಬಹುದು. ಕನ್ನಡದ ಮಕ್ಕಳು ಕನ್ನಡ ಮಾತಾಡಿದ್ರೆ ಫೈನು, ಕನ್ನಡ ಮಾತಾಡಿದ್ರೆ ಅವ್ರಿಗೆ ಮಾರ್ಕ್ಸ್ ಕಟ್ ಮಾಡೋದು, ಕನ್ನಡ ಮಾತಾಡಿದ್ರೆ ಏನಾದ್ರು ಕೇಳಕ್ ಹೋದ್ರೆ ಅವ್ರನ್ನ ಒದ್ದು ಕಾಲೇಜಿಂದ ಬೇರೆ ಕಾರಣಗಳು ಕೊಟ್ಟು ಆಚೆಗೆ ಹಾಕೋದು. ಏನ್ ಖಾಸಗಿ ಕಾಲೇಜಲ್ಲಿ ಬೆಂಗಳೂರಲ್ಲಿ ನಡೀತಾರ ಅಂತಂತೀರ? 4 ಕಾಲೇಜ್ ಲಿಸ್ಟ್ ಬಂದಿದೆ. ಕಾಲೇಜ್ಗಳಲ್ಲಿ ಏನೇನು ದೌರ್ಜನ್ಯ, ಕನ್ನಡ ಫ್ಯಾಕಲ್ಟೀಸ್ಗಳು, ಲೆಕ್ಚರ್ಗಳ ಮೇಲೆ ದೌರ್ಜನ್ಯ. ಸರ್ಕಾರಗಳು ಇವತ್ತು ಕೂತ್ಕೊಂಡು, ಸರ್ಕಾರ ಅಂತ ನಾವು ಹೇಳ್ತೀವಿ, ಸುಮ್ಮನೆ ಅಷ್ಟೇ ಡ್ರಾಮಾ ಮಾಡೋದು, ಕನ್ನಡ ಬಾವುಟಗಳನ್ನ ಹಾಕೋದು, ಡಿಪಿಲಿ ಕನ್ನಡ ಬಾವುಟಗಳನ್ನ ಪೋಸ್ಟ್ ಮಾಡೋದು ತಮ್ಮ ಫೇಸ್ಬುಕ್ ಅಲ್ಲಿ, ಬಹಳ ಜೋರಾಗಿ ಜನರನ್ನ ಎಮೋಷನಲ್ ಆಗಿ ನಾವೆಲ್ಲ ಕನ್ನಡಿಗರು ಅದು ಇದು ಡೈಲಾಗ್ ಕೊಡೋದು. ನಮ್ಗೆ ಅದು ಬೇಕಾಗಿಲ್ಲ. ನಮಗೆ ಸರಿಯಾಗಿ ಕೃತಿಯಲ್ಲಿ ಬರೀ ಮಾತನಲ್ಲಾಗಬಾರ್ದು. ಅದು ಮಾತಲ್ಲಿ ನಾನು ಕನ್ನಡಿಗಲ್ಲ. ನಮ್ಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳು, ಓಲಾ ಊಬರ್ ಮೇಲೆ ಕಡಿವಾಣ ಹಾಕಿ ಕಿತ್ತು ಬಿಸಾಕಿ ಅವ್ರನ್ನ, ಕನ್ನಡದವ್ರನ್ನ ಅಲ್ಲಿ ಅಪಾಯಿಂಟ್ ಮಾಡಕ್ ಹೇಳಿ ಡ್ರೈವರ್ಗಳನ್ನ. ಅದ್ಯಾವುದೋ ಮೊನ್ನೆ ಒಂದು ಇದ್ರಲ್ಲಿ ನೋಡಿದೆ, ಯಾವುದೋ ಏರ್ಪೋರ್ಟ್ ಅಲ್ಲಿ ಆ ಓಲಾ ಊಬರ್ ಅದು ಯಾವ್ಯಾವ್ದೋ ಟ್ಯಾಕ್ಸಿ ಅವ್ರನ್ನ ಫಸ್ಟ್ ಬಿಡೋದಂತೆ. ಪಾಪ ನಮ್ಮ ಚಾಲಕರಿಗೆ ಅವಕಾಶನೇ ಕೊಡಲ್ವಂತೆ ಅಲ್ಲಿ ಹೋಗೋದಕ್ಕೆ. ಅಲ್ಲಿ ನಾವು ಹೋದ್ರೆ ಪೊಲೀಸ್ ಅವ್ರು ನಮ್ನ ಹಿಡ್ಕೋತಾರೆ, ಒಳಗೆ ಬಿಡಲ್ಲ. ಇಲ್ಲ ನೀವು ಮಾಡಲ್ಲ, ಇಲ್ಲ ನಮ್ಮನ್ನ ಮಾಡಕ್ಕೂ ಬಿಡಲ್ಲ. ಏನಾಗ್ಬೇಕು ಈಗ? ಪಾಪ ಚಾಲಕರ ಗತಿ ಏನು? ಅವ್ರೇನ್ ಬೇರೆ ಏನ್ ಮಾಡಕ್ಕಾಗತ್ತೆ? ಈಗ ಹೋಗಿ ಏನ್ ಫಿಲ್ಮ್ ಸ್ಟಾರ್ ಆಕ್ಟರ್ ಆಗಕ್ಕಾಗತ್ತಾ ಈಗ ಅವರು? ಇಲ್ಲ ಬಿಗ್ ಬಾಸ್ ಹೋಗಕ್ಕಾಗತ್ತ ಅವರು? ಇಲ್ಲ ಆಫೀಸರ್ಗಳಾಗಕ್ಕಾಗತ್ತಾ ಇವಾಗ? ಇಲ್ಲ 100 ಕೋಟಿ ಬಿಸ್ನೆಸ್ ಮಾಡಿ ಏನಾರು ದೊಡ್ಡ ಉದ್ದಿಮೆದಾರರು ಆಗಕ್ಕಾಗತ್ತ ಈಗ? ಅವರೆಲ್ಲ ಬಿಟ್ಟು ಈಗ ವಿಧಿ ಇಲ್ಲದೆ ಬಂದು ಅಂಟ್ಕೊಂಡಿದ್ದಾರೆ. ಅವ್ರಿಗೂ ಈ ಅವಕಾಶ ತಪ್ಪೋಯ್ತು ಅಂತಾರೆ. ಪಾಪ ನಾಳೆ ಎಲ್ಲ ಬೀದಿಲಿ ಹೆಣಗಳು ನೋಡ್ಬೇಕಾಗತ್ತೆ ಪಾಪ ಅವ್ರದ್ದು. ಅವ್ರಿಗೆ ಅನ್ಯಾಯ ಆಗೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಇಲ್ಲಿ ನಾನು ಒಬ್ಬ ಕನ್ನಡಿಗನಾಗಿ ಮಾತನಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಹಕರಿಸಿ, ಜೊತೆಯಾಗಿ ನಿಲ್ಲೋಣ. ನಾವೆಲ್ಲ ಜೊತೆಯಾಗಿ ಈ ಒಂದಷ್ಟು ಸಮಸ್ಯೆಗಳೇನಿದೆ, ಈ ಒಂದಷ್ಟು ಸಮಸ್ಯೆಗಳಿಗೆ ಜೊತೆಯಾಗಿ ನಾವು ಧ್ವನಿ ಮಾತಾಡಿದ್ರೆ ಖಂಡಿತವಾಗ್ಲೂ ಇದಕ್ಕೆ ನ್ಯಾಯ ಸಿಗುತ್ತೆ. ಯಾರು ಹೊರಗಡೆಯಿಂದ ಬಂದು ನಮ್ಮವ್ರ ಪಾಪ ನೋಡಿ, ಅದೇನು ಅಂತಂತಾರಲ್ಲ, ಒಂದು ಲೋನ್ ಮಾಡಿಸ್ಕೋಬೇಕು, ಒಂದು ಎಂಥದ್ದು ಆಧಾರ್ ಕಾರ್ಡ್ ಮಾಡಿಸ್ಕೋಬೇಕು ಅಂತಂದ್ರೆ ಎಷ್ಟು ಡಾಕ್ಯುಮೆಂಟ್ಗಳು ಕೊಡಬೇಕು, ಎಷ್ಟು ಸ್ಕ್ಯಾನು, ಎಷ್ಟು ಟೈಮ್ ತಗೊಳ್ತದೆ. ಅವನು ಯಾವನೋ ಎಲ್ಲಿಂದ ಬಂದವನು ಅರ್ಧ ಗಂಟೆ ಇವತ್ತು ಬಂದಿರ್ತಾನೆ, ನಾಳೆ ಬೆಳಿಗ್ಗೆ ಆಧಾರ್ ಕಾರ್ಡ್ ಇಟ್ಕೊಂಡು ಬರ್ತಾನೆ. ಇವತ್ತು ಬಸ್ಸಲ್ಲಿ ಏನೋ ಫ್ರೀ ಶಕ್ತಿ ಸ್ಕೀಮ್ ಅಂತ ಮಾಡಿದಿರಾ, ಎಷ್ಟು ಜನ ಹೊರ ರಾಜ್ಯದವರು ಅದ್ರ ಬೆನಿಫಿಟ್ ತಗೋತಾ ಇದಾರೆ ಗೊತ್ತಾ ಸರ್? ಇದೆಲ್ಲ ನಿಮಗೆ ಬೇಕಿಲ್ಲ. ನಿಮ್ಗೆಲ್ರಿಗೂ ವೋಟ್ ಇಂಪಾರ್ಟೆಂಟು. ಯಾವ ಜನರು ಸುಮ್ಮನೆ ಡೈಲಾಗ್ ಹೊಡಿತಾರೆ, ನಾನು ಕನ್ನಡ, ನಾವು ಕನ್ನಡ ಪರ, ನಮ್ಮ ಜನ, ಸುಮ್ಮನೆ ಮಾತುಗಳು ಮಾತಾಡ್ತೀರ ಅಷ್ಟೇ. ನಿಜವಾಗಿಯೂ ಸಮಸ್ಯೆ ಏನು ಅಂತ ಅರಿವಾಗಬೇಕು ಅಂದ್ರೆ ಒಂದ್ಸತಿ ಒಳಗಡೆ ಬನ್ನಿ. ಯಾವತ್ತಾದ್ರೂ ಸಚಿವರಾಗಿರ್ಬೋದು, ಯಾರಾಗಿರ್ಬೋದು, ಒಂದ್ಸತಿ ಆಟೋ ಚಾಲಕರ ಮಧ್ಯೆ ಕೂತ್ಕೊಂಡು ಅವ್ರ ಸಮಸ್ಯೆ ಕೇಳಿ, ಹೇಳ್ತಾರೆ ಅವ್ರು ಏನು ಅಂತ ಹೇಳಿ. ದಯವಿಟ್ಟು ಅದನ್ನ ಕೂಡಲೇ ಅದನ್ನ ಸರಿಪಡಿಸಬೇಕು. ಇದು ನಮ್ಮ ಇಂಟೆನ್ಷನ್, ನಮ್ಮ ಉದ್ದೇಶ. ಓಲಾ ಊಬರ್ ಅವರೇ, ನಿಮಗೆ ಪಾಠ, ನೀತಿ ಪಾಠ, ಎಲ್ಲಾ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸಕ್ಕೆ ಎಲ್ಲಾ ರೀತಿಯಾದ ತಯಾರಿ ನಡೀತಾ ಇದೆ. ಇಷ್ಟರಲ್ಲೇ ಕಲಿಸ್ತೀವಿ. ಜೊತೆಗೆ ಬಂದು ಈಗೇನು ಹೊರಗಡೆ ಆಟೋ ಡ್ರೈವರ್ಗಳಾಗ್ತಾ ಇರ್ತಕ್ಕಂಥ ಅನ್ಯಾಯಕ್ಕೆ ಮಾನ್ಯ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರಿಗೆ ನಾನು ಮನವಿ ಮಾಡ್ಕೋತೀನಿ. ಸರ್, 2 ಲಕ್ಷ ಜನ ಹಿಂದಿಗರು, ಬಾಂಗ್ಲಾದೇಶಿಗರು ಆಟೋ ಓಡಿಸ್ತಾ ಇರೋದು. ನಮ್ಮ ಕನ್ನಡಿಗ ಚಾಲಕರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಪಾಪ ಯಾರು ಮನೆ ಕೆಲಸ ಬಿಟ್ಟು ಮನೆಗೆ ಹೋಗ್ಬಿಟ್ಟಿದ್ದಾರೆ, ಅವಕಾಶ ಸಿಗ್ತಾ ಇಲ್ಲ. ಬೆಳಿಗ್ಗೆ ಹೋದ್ರೆ ಒಂದು ಆಟೋ ಹಾಕೊಂಡು ಸಂಜೆ ಮಧ್ಯಾಹ್ನದವರೆಗೂ ಒಂದು ಬಾಡಿಗೆ ಸಿಗಲ್ಲ ಆತನಿಗೆ, ಪಾಪ ಆಟೋ ಚಾಲಕನಿಗೆ ನೋವಾಗುತ್ತೆ. ದಯವಿಟ್ಟು ನಾವೆಲ್ಲೋ AC ರೂಮಲ್ಲಿ ಕೂತ್ಕೊಂಡು ಇನ್ನೆಲ್ಲೋ ನಾನು ಚೆನ್ನಾಗಿದ್ದೀನಿ ಅನ್ನೋದಲ್ಲ. ದಯವಿಟ್ಟು ನಾವು ಬಡವರ ಪರ, ಅಸಹಾಯಕರ ಪರ, ನೊಂದವರ ಪರ, ಯಾರಿಗ ಏನು ಅವಶ್ಯಕತೆ ಇದೆ ಅದರ ಪರವಾಗಿ ನಿಂತ್ಕೋಬೇಕಾದ್ದು ಹೋರಾಟಗಾರರ ಧರ್ಮ. ಆ ಕೆಲಸ ನಾವು ಮಾಡ್ತಾ ಇದ್ದೇನೆ. ಇದು ಕೇವಲ ಮಾತುಕತೆಗೆ ಸೀಮಿತ ಅಲ್ಲ. ನಾವು ಯಾವತ್ತು ಲೈವಲ್ಲಿ ಕೂತ್ ಮಾತಾಡ್ಬಿಟ್ಟು ಬೀದಿಗೆ ನಾವು ಇಳಿದಿರೋದೇ ಬೀದಿಗೆ. ವಿಷಯನ ಫಸ್ಟ್ ಹೇಳ್ತೀವಿ, ಆಮೇಲೆ ಇಳಿತೀವಿ. ನಾವು ಇಳಿದ ಮೇಲೆ ಅದನ್ನ ಮಾಡ್ತೀವಿ, ಬಿಡಲ್ಲ. ಸೊ ದಯವಿಟ್ಟು ಚಾಮರಾಜನಗರ SP ಅವರೇ, ಈ ಕೂಡಲೇ ಅವನು ಯಾರವನು ಸಿಲಂಬರಸನ್ ಬಂಧನ ಆಗಲೇಬೇಕು.
ಮುಂದಿನ ವಾರ ದೊಡ್ಡ ಮಟ್ಟದಲ್ಲಿ 400-500 ಗಾಡಿಗಳಲ್ಲಿ ಚಾಮರಾಜನಗರ ಗಡಿಯಿಂದಾನೆ ನಾವು ಕನ್ನಡ ಬಾವುಟ ಕಟ್ಕೊಂಡು ಹೋಗಿ ನೀವು ಮಾಡಬೇಕಾದ ಕೆಲಸ ನಾವು ನೆತ್ತಾಕೊಂಡು ಕರ್ಕೊಬಂದು ನಿಮ್ಮ ಆಫೀಸ್ ಮುಂದೆನೆ ಅವನನ್ನ ಬಿಡಬೇಕಾಗತ್ತೆ. ದಯವಿಟ್ಟು ನಮ್ಮ ರಾಜ್ಯಗಳ ನಡುವೆ ನಡೀತಾ ಇರತಕ್ಕಂತ ಆ ಸಾಮರಸ್ಯವನ್ನು ಹಾಳು ಮಾಡೋದನ್ನ ನಿಲ್ಸಕ್ಕೆ ಹೇಳಿ. ದಯವಿಟ್ಟು ಸರ್ಕಾರ, ಮಾನ್ಯ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ, ಜೊತೆಗೆ ಬಂದು ಬೆಂಗಳೂರು ಕಮಿಷನರ್ ಅವರೇ, ಸಾಧ್ಯವಾದ್ರೆ ವಿಡಿಯೋನ ನೋಡಿ, ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ನೋಡ್ಬಿಟ್ಟು ಜಗಳ ಆಗ್ಲಿ ಅಂತಾನೆ ಕಾಯ್ಕಾಕಿಕ್ಕ ಕೂತಿದ್ದೀರಾ? ಒಡೆದಾಡ್ಲಿ ಒಂದು ಅಷ್ಟಿಂದ ಏನಾದ್ರು ಬೆನಿಫಿಟ್ ತಗೊಳ್ಳೋಣ ಅಂತಾನೆ ಕೂತಿದ್ದೀರಾ? ಹೇಳ್ರಿ. ನಿಮ್ಗೆಲ್ಲ ಬಂದಿರ್ತದೆ, ಎಲ್ಲ ನೋಡಿರ್ತೀರಾ, ಆದ್ರೂ ಯಾಕೆ ಗೃಹ ಮಂತ್ರಿಗಳೇ ಈ ಕೂಡಲೇ ಅದೇನಿದೆ ಆಕ್ಷನ್ ತಗೊಳಕ್ ಕೇಳಿ ಅವನ್ನ ಅರೆಸ್ಟ್ ಮಾಡಿಸಿ. ನಮ್ಮ ಸಾಮರಸ್ಯ ಆ ಒಂದು ಆ ಗೊಂದಲವನ್ನ ದಯವಿಟ್ಟು ನಿವಾರಿಸಿ. ಆಮೇಲೆ ಇನ್ನೊಂದು ಕೆಲವೆಲ್ಲ ಇದೆ, ಯಾವುದೋ ಒಂದು ಬೋರ್ಡ್ಗಳೆಲ್ಲ ನೋಡಿದೆ, ಟ್ಯಾನ್ರಿ ರೋಡು ಇನ್ನೊಂದಷ್ಟು ಕಡೆ ಎಲ್ಲ. ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ತಮಿಳಿಗರು ಯಾರೋ ಅಣ್ಣಂದ್ರ ದಯವಿಟ್ಟು ಕನ್ನಡದಲ್ಲಿ ಹಾಕ್ರಿ, ಕನ್ನಡದಲ್ಲಿ ಹಾಕ್ರಿ. ಯಾಕೆ ಕನ್ನಡದಲ್ಲಿ ಹಾಕಕ್ಕೆ ಯಾಕೆ ಪ್ರೊವೋಕ್ ಮಾಡ್ತೀರಾ? ನೀವು ಇಲ್ಲಿ ಬಂದು ಏನ್ ನೆನ್ನೆ ಮೊನ್ನೆ ಬಂದಿದ್ದಲ್ಲ, 100 ವರ್ಷದಿಂದ ಇಲ್ಲಿ ಇದ್ದೀರಾ. ಇಲ್ಲಿ ಇದ್ದ ಮೇಲೆ ದಯವಿಟ್ಟು ನೀವು ನಮ್ಮವ್ರಾಗ್ಬಿಡಿ, ಕನ್ನಡದಲ್ಲಿ ಹಾಕಿ. ದಯವಿಟ್ಟು ಎಲ್ಲರೂ ಕನ್ನಡದಲ್ಲಿ ಹಾಕಿ. ಮತ್ತೆ ಸಿಲಂಬರಸನ್ ವಿಚಾರಕ್ಕೆ ದಯವಿಟ್ಟು ನೀವೆಲ್ಲರೂ ವಿಡಿಯೋ ಮಾಡಬೇಕು, ವಿಡಿಯೋ ಮಾಡೋವನಿಗೆ ಹೇಳಬೇಕು ಅಂತ ಹೇಳ್ತಾ ಇಷ್ಟು ವಿಷಯ ಹೇಳಬೇಕಿತ್ತು ಸ್ನೇಹಿತರೆ. ಇದು ಕೇವಲ ವಿಡಿಯೋಗೆ ಸೀಮಿತ ಅಲ್ಲ, ನಾವೇನ್ ಆಕ್ಷನ್ ಮಾಡ್ತೀವಿ ಅನ್ನೋದನ್ನ ಇದೇ ಮೊಬೈಲ್ ಅಲ್ಲಿ ಇದೇ ವಿಡಿಯೋದಲ್ಲಿ ತಾವು ನೋಡ್ತೀವಿ. ಎಲ್ರಿಗೂ ಒಳ್ಳೇದಾಗ್ಲಿ, ನಮ್ಮ ಕನ್ನಡದವ್ರಿಗೂ ಒಳ್ಳೇದಾಗ್ಲಿ. ಒಬ್ಬ ಈ ನೆಲದ ಮಗನಾಗಿ, ನೆಲದ ಕನ್ನಡಿಗನಾಗಿ ನನ್ನ ಸ್ವಾರ್ಥ ಅದು ನನ್ನ ಜನಕ್ಕೆ ಒಳ್ಳೇದಾಗ್ಲಿ, ನಮ್ಮ ಜನಕ್ಕೆ ಒಳ್ಳೇದಾಗ್ಲಿ. ಅವ್ನು ಯಾರೇ ಆಗಿರ್ಬೋದು, ನನ್ನ ಶತ್ರುನೇ ಆಗಿರ್ಬೋದು, ಆತ ಅವ್ನು ಒಳ್ಳೇದಾಗ್ಲಿ. ಇಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡೋದು. ನಾಳಿದ್ದು ಬಿಗ್ ಬಾಸ್ ಫಿನಾಲೆ ನಡೀತಾ ಇದೆ, ನೋಡಿ ಜಗಳ ಮಾಡ್ಕೋಬೇಡಿ. ಯಾವ ಹೋರಾಟಗಾರರಿಗೂ ಯಾರಿಗೂ ಕೆಟ್ಟದಾಗ ಮಾತಾಡಬೇಡಿ ದಯವಿಟ್ಟು. ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಎಲ್ಲ ನಮ್ಮವ್ರೆ. ಯಾರು ಇಲ್ಲಿ ಬೇರೆ ಯಾವುದೇ ಆಲೋಚನೆಗಳನ್ನ ಇಟ್ಕೊಳ್ಳದೆ ಖುಷಿಯಾಗಿ ಮನೋರಂಜನೆಯಿಂದ ನೋಡಿ. ಯಾರಾದ್ರೂ ಗೆದ್ದವ್ರಿಗೆ ಅಪ್ರಿಷಿಯೇಟ್ ಮಾಡಿ, ಸೋತವ್ರಿಗೆ ಇನ್ನೂ ಅವ್ರಿಗೆ ಪ್ರೋತ್ಸಾಹ ಸುಂಬಣ, ಅವ್ರ ಬದುಕು ಕಟ್ಕೊಳ್ಳೋದಕ್ಕೆ ನಾವೆಲ್ಲ ಜೊತೆಯಾಗೋಣ ಅಂತ ಹೇಳ್ತಾ ನನ್ನ ಈ ವಿಷಯವನ್ನ ತಮಗೆ ಸಲ್ಲಿಸಬೇಕಿತ್ತು ತಲಿಸ್ತಾ ಇದ್ದೀನಿ. SP ಚಾಮರಾಜನಗರ, ನಿಮ್ಮ ಮುಂದಿನ ನಡೆಯನ್ನ ನಾವು ಗಮನಿಸ್ತಾ ಇರ್ತೀವಿ. ನಿಮ್ಮ ವಾಲ್ ಮೇಲೆ ದಯವಿಟ್ಟು ಒಂದು ರಿಪ್ಲೈಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ. ಜೈ ಕರ್ನಾಟಕ, ಕನ್ನಡಿಗರಿಗೆ ಜಯವಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ ಸ್ನೇಹಿತರೆ. ಆಮೇಲೆ ಹೇಳೋದು ಮರ್ತೆ, ಪುನಃ ಈ ಸಲ ಕಪ್ ನಮ್ದೆ.